ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಮುಕ್ತಾಯ ಆಗಿದೆ. ಇದು ಮಹತ್ವದ ಸಂಪುಟ ಸಭೆ ಆಗತ್ತೆ. ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ನಡೆದಿರುವಂತಹ ಸಭೆ ಇದು. ಈ ಸಭೆಯಲ್ಲಿ ರಾಜ್ಯಪಾಲರ ನಡೆಯ ಬಗ್ಗೆ ಚರ್ಚೆ ಮಾಡಲಾಗಿದೆ. ಅದು ಬಿಟ್ಟು ಬೇರೆ ಏನು ಚರ್ಚೆ ಆಗ್ಲಿಕ್ಕಿಲ್ಲ. ಅಲ್ಲಿ ರಾಜ್ಯಪಾಲರನ್ನ ವಾಪಸ್ ಕರೆತರುವಂತ ಪ್ರಯತ್ನ, ಅಂದ್ರೆ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳುವಂತೆ ನಿರ್ಣಯಕ್ಕೆ ಬರಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ ಎಲ್ಲರೂ ನಿರ್ಧಾರವನ್ನ ಮಾಡಿದ್ದಾರೆ. ಭಾಷಣವನ್ನ ಮೊಟಕುಗೊಳಿಸಿ ಹೊರ ನಡೆದಿರುವಂತಹ ಹಿನ್ನೆಲೆ ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ ನಾಯಕರು. ಹಾಗಾಗಿ ಗವರ್ನರ್ನ ವಾಪಸ್ಗೆ ಕರ್ಕೊಳ್ಳಿ ಅಂತೇಳಿ ಕೇಂದ್ರಕ್ಕೆ ಒತ್ತಾಯ ಆಗಬಹುದು. ಸೊ ಹಂಗಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಜಂಟಿ ಅಧಿವೇಶನ ಆರಂಭ ಆಗತ್ತೆ. ಆರಂಭದಲ್ಲಿ ರಾಜ್ಯಪಾಲರು ನಿನ್ನೆ ನಾನು ಬರಲಿಕ್ಕೆ ಹೋಗೋದಿಲ್ಲ, ಕೆಲವೊಂದಿಷ್ಟು ಅಂಶಗಳನ್ನು ಸ್ಕಿಪ್ ಮಾಡಬೇಕು ಅಂತ ಹೇಳಲಾಗಿತ್ತು, ಆದರೆ ರಾಜ್ಯ ಸರ್ಕಾರ ಮಾಡಲಿಲ್ಲ. ಬಟ್ ಆ ರೂಲ್ಸ್ ಏನು ಇರುತ್ತಲ್ಲ ಅದೇ ರೀತಿಯಾಗಿ ಬಂದಿದ್ರು. ಇವರಿಗೆ ಎಷ್ಟು ಬೇಕು ಅಷ್ಟು ಓದಿ ವಾಪಸ್ ಹೋದರು. ಹಾಗಾಗಿ ಇದು ಇತಿಹಾಸದಲ್ಲಿ ಈ ರೀತಿಯ ಘಟನೆ ಆಗಿರೋದು ಮೊಟ್ಟ ಮೊದಲ ಬಾರಿಗೆ. ರಾಜ್ಯ ಸರ್ಕಾರ ವರ್ಸಸ್ ರಾಜ್ಯಪಾಲರ ನಡುವೆ ನಡೀತಾ ಇರುವಂಥ ಗಲಾಟೆ, ಗದ್ದಲ, ಕಿತ್ತಾಟ ಇದು. ಎಲ್ಲ ಬೆಳವಣಿಗೆ ಆದ ನಂತರ ದಿಢೀರಾಗಿ ಸಿಎಂ ನೇತೃತ್ವದಲ್ಲಿ ಸಂಪುಟ ಸಭೆ ಆರಂಭ ಆಗತ್ತೆ. ಸಭೆ ನಡೆಯುತ್ತೆ. ಈಗ ಸಭೆ ಮುಕ್ತಾಯ ಆಗಿದೆ. ಈಗಿರುವಂಥದ್ದು ಆ ಸಭೆಯಲ್ಲಿ ಏನೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಅನ್ನೋದು